ಇವತ್ತು ನಮ್ಮ ಕಾರ್ಯಕ್ರಮ ಹವಾ ಮಲ್ಲಿಕಾರ್ಜುನ ಮುಖ್ಯ ನಮ್ಮ ಇವರು ನನ್ನ ಯುವ ಅಣ್ಣ ತಮ್ಮಂದರಿಗೆ ಹಿರಿಯರಿಗೆ ಎಲ್ಲರಿಗೆ ಕೋಟಿ ಕೋಟಿ ಧನ್ಯವಾದ ನಮನ ತಿಳಿಸ್ತೀನಿ. ಯಾಕಂದ್ರೆ ಇವತ್ತು ಎಷ್ಟು ಕೋಳಿತ್ತು, ಮುಂಜಾನೆ ಮಳೆ ಇತ್ತು, ಹೊನ್ನಮಂಗಲಿಂದ ಎಲ್ಲ ಹಳ್ಳಿಗಳಿಂದ ಮಳೆ ಕೊಟ್ಟು ಬಂದಿದ್ರಿ. ಈ ನಿಮ್ ಋಣ ಎಂದು ನಾ ಮರೆಯಲ್ಲ, ನಾ ಸಾಯತನ ನಿಮ್ ಋಣ ತೀರ್ಸ ಸಾಯ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಈ ಸಂಘಟನಾ ಉದ್ದೇಶನೇ ಈಗ ಗುರುಗಳ ಸೇವೆ ಮಾಡತ್ತಾರ ಮಹಾರಾಜರು, ಇಡೀ ದೇಶಾದ್ಯಂತ ಓಡಾಡ್ತಾರ. ಅವ್ರಿಗೆ ಮನೆ ಇಲ್ಲ, ಮಕ್ಕಳು ನಮ್ದೇ ಮನೆಗಳು, ನಮ್ ಸಲ ದೇಶಾದ್ಯಂತ ಓಡಾಡತ್ತಾರ. ಈಗ ಮಲ್ಲಿಕಾರ್ಜುನ ಗೊತ್ತೇನು ಏನದ ನೋಡ್ರಿ, ಅದು ಪ್ರಸಾದ ಅವ ಮಲ್ಲಿನಾಥ್ ಮಹಾರಾಜರು ದಾಸೋಹಿಗಳು ಕಂಟಿನ್ಯೂ ಅವ್ರ ಹೆಸರೇ ದಾಸೋಹಿ ಮಲ್ಲಿನಾಥ್ ಮಹಾರಾಜ್ ಅಂತಾರೆ, ಹವ ಮಲ್ಲಿನಾಥ್ ಮಹಾರಾಜ್ ಅಂತಾರೆ. ಅದು 10 ಹೆಸರುಗಳವ. ಅವ್ರು ಬರೀ ಜನರ ಸೇವೆ ಮಾಡತ್ತಾರ. ನಮ್ಮ ದೇಶದಾಗಿದ್ದರೆ ಎಲ್ಲ ಚಲೋ ಇರಬೇಕು, ಎಲ್ಲ ದೀನದಲ್ಲಿದ್ದರು, ಬಡವರು, ಹಿಂದುಳಿದವರು, ಮಹಿಳೆಯರು ಅವರು ಏನೋ ಅನ್ಯಾಯ ಆಗ್ಬಾರ್ದು. ನಮ್ಮ ದೇಶ ಶಾಂತಿಯಿಂದ ಇರಬೇಕು, ಊರು ಚಲೋ ಇರಬೇಕು, ಊರಾಗ ಡೆವಲಪ್ಮೆಂಟ್ ಆಗ್ಬೇಕು, ಮಕ್ಕಳಿಗೆ ಎಜುಕೇಶನ್ ಶುರು ಮಾಡಿಸ್ಬೇಕಂತ ಒಂದೇ ಉದ್ದೇಶ ಒಂದೇ ಹೇಳ್ತಾರೆ ಅವರೆಲ್ಲ. ಅದಕ್ಕೆ ನಾವೆಲ್ಲ ಈ ಸಂಘಟನೆ, ಯುವ ಕ್ರಾಂತಿ ಸಂಘಟನೆ ಎಲ್ಲ ಕಾರ್ಯಕರ್ತರಿಂದ ಹೇಳಕ್ ಬಯಸ್ತೀನಿ, ನಾವು ಬಡವರು ಧ್ವನಿ ಹಾಕ್ಬೇಕು. ಈ ನಮ್ಮ ಯಾವೇ ಪೀಸ್ ಮಾಡ್ತಿರಲಿ, ನಾವು ತಪ್ಪಿನ ಸರಿ ಇರಬಾರ್ದು. ಎಲ್ಲಿ ತಪ್ಪು ಮಾಡ್ತಾರ, ಯಾರು ಅನ್ಯಾಯ ಮಾಡ್ತಾರ ಅವ್ರ ವಿರುದ್ಧ ನಾವು ಧ್ವನಿ ಇರಬೇಕು. ನಾವು ಬಡವರು ಕೆಲಸ ಮಾಡಕ್ ಇರ್ಬೇಕು. ನಾವು ಅಂದಾಜು ಯಾರಿಗೆ ಬ್ಯಾಂಕ್ ದೇವರಿಗೆ, ತಾಯಿ ತಂದೆಗೆ, ಗುರುಗಳಿಗೆ ಇವು ಕೂಡ್ಬಿಟ್ರೆ ನಾವು ತಪ್ಪು ಮಾಡಬಾರ್ದು. ನಮ್ದು ತಪ್ಪು ಇರ್ಬಾರ್ದು. ತಪ್ಪು ಎದುರು ಎಂತವನ್ನೇ ಮಾಡಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಸಂವಿಧಾನದಾಗ ಹಕ್ಕು ಕೊಟ್ಟರು ನಮ್ಗೆ ಹೋರಾಟ ಮಾಡ್ಲಾಕ. ನಮ್ಗೆ ಹೋರಾಟ ಮಾಡ್ಲಾಕ ಹಕ್ಕು ಕೊಟ್ಟರು. ಯಾವುದೇ ಅಧಿಕಾರಿ ಇರಲಿ, ಯಾರು ಸ್ವಂತ ಅವ್ರು ಗುಲಾಮಗಿರಿ ಮಾಡೋದಿಲ್ಲ. ಅವ್ರು ಏನ್ ಕೆಲಸ ಮಾಡೋದಿರ್ತಾವ ಅವ್ರು 100% ಕೊಟ್ಟು ಮಾಡ್ಕೊಡ್ಬೇಕು. ನಾವು ಗಟ್ಟಿಯಾಗಿ ಮಾತಾಡ್ಬೇಕು. ಹೋಗಿ ಯಾವುದೇ ಒಂದು ಸಂಬಂಧಪಟ್ಟ ಆಫೀಸರ್ ಇದ್ದಂದ್ರೆ ಅವ್ರಿಗೆ ಕೇಳಬೇಕು. ನಾವು ಯಾವ್ದು ಮಾಡಲ್ಲ. ಪಕ್ಷದವರು ಇದ್ದಾರ, ಎಲ್ಲ ಪಕ್ಷದವರು ಸೇರಿ ನಾವು ಬಡವರು ಧ್ವನಿ ಆಗೋಣ. ದೀನದಲಿತರ ಅನ್ಯಾಯ ಆಗತ್ತು, ಎಜುಕೇಶನ್ ಸರಿ, ಹಾಸ್ಪಿಟಲ್, ಎಲ್ಲೇ ಏನೇ ಕೆಲಸ ಇರಲಿ, ನೀವು ನಮ್ಮ ಪ್ರತಿ ತಾಲೂಕಲ್ಲಿ ನಮ್ಮ ಸಂಘಟನಾ ಆಫೀಸ್ ತೆಗಿದ್ದು ಯಾರಿಗೆ ಜಾಗ ಯಾವ ಕಬ್ಜಾ ಮಾಡ್ತಾರೆ, ಯಾವ ರೊಕ್ಕ ತಗೊಂಡು ಕೊಡಲ್ಲ, ನಿಮಗೆ ಕೆಲಸ ಆಫೀಸ್ದಾಗ ಹೋದ್ರು ಮಾಡಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಹೋದ್ರು ಪ್ರಾಫಿಟ್ ಹೋಗಂತಾರೆ. ಇಂಥವು ಯಾವುದೇ ನಮ್ಮ ಆಫೀಸ್ ಮತ್ತು ನೀವು ಯಾರು ತಿಳಿಸ್ರಿ ಅಂದ್ರ ಅದು ಯಾವುದೇ ಸಂಬಂಧಪಟ್ಟ ಆಫೀಸರಿಂದ ನಾವು ಬಿಡದೆ ಅವ್ನು ಏನ್ ಕೆಲಸ ಡ್ಯೂಟಿ ಅವ ಮಾಡಬೇಕು. ನಾವು ಸಂಘಟನೆ ನಿಮ್ ಜೊತೆ ಇದ್ದು ಎಲ್ಲ ನಮ್ಮ ಅಣ್ಣ ತಮ್ಮರು ಸೇವಕರು ಎಲ್ಲ ಸೇರಿ ನೀವು ಕೆಲಸ ಮಾಡಕ್ಕೆ ನಾವು ಸದಾ ಸಿದ್ಧಿರ್ತೇವೆ. ಈ ವೇದಿಕೆ ಮುಖಾಂತರ ಹೇಳಿ ಎಲ್ಲರೂ ಬಂದು